ಹಾಯ್ ಎವ್ರಿವನ್, ಇವತ್ತು ನಾವು ಸುಮನ್ ಮನೆಯಲ್ಲಿ ಸಣ್ಣದಾಗಿ ಒಂದು ಪಾರ್ಟಿ ಇಟ್ಕೊಂಡಿದ್ವಿ. ಹಾಗೆ ನಾವೆಲ್ಲರೂ ಕೂಡ ಸುಮನ್ ಮನೆ ಬಂದು ಎಲ್ಲರೂ ಗ್ಯಾದರ್ ಆಗಿದ್ದೀವಿ. ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ. ಮಸ್ತ್ ಬೇಜಾರು ಇನ್ನು ಹೆಂಗ್ ಆಕ್ಚುಲಿ ಕೌಂಟ್ ಕೊಟ್ಟು 50 ಮೆಂಬರ್ಸ್ ಪ್ಲಸ್ ಹೆಂಗ್ ಬರ್ತದೆ 60 ಮೆಂಬರ್ಸ್ 6 ಜನದ ಫುಡ್ ನಮ್ಮ ರೆಡಿ ಮಾಡ್ತದೆ. ಇತ್ತು ಈ ಮೂಮೆಂಟ್ ಬಟ್ ಈ ತೇಜ್ ಮಸ್ತ್ ಬೇಜಾರು. ಓಕೆ ಯಾನ್ ಪನ್ಪೆ ಹೆಡ್ ಹಾಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಯಾವ ಥರ ಆಡೋದಂತ ಹೇಳಿ ಹೆಲಿಮಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಿದ್ಲು. ಸೊ ನಾವು ಕೇಳ್ತಾ ಇದ್ದಿದ್ವಿ. ಫೈನಲಿ ನಮ್ಮ ಗೇಮ್ ಕೂಡ ಸ್ಟಾರ್ಟ್ ಆಯಿತು. ಅದಂತೂ ನಾವು ತುಂಬಾನೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಸ್ವಲ್ಪ ಆಟ ಆಡಿ ಆದಮೇಲೆ ಎಲ್ಲ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಸ್ನ್ಯಾಕ್ಸ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಕಬಾಬ್ ಜ್ಯೂಸಸ್ ಎಲ್ಲ ತಗೊಳ್ತಾ ಇದ್ದು. ಹೀಗೆ ಸಣ್ಣದಾಗಿ ಎಲ್ಲ ಒಂದು ಪಾರ್ಟೀಸ್ ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ವೀಕೆಂಡಲ್ಲೆಲ್ಲ ತುಂಬ ಎಂಜಾಯ್ ಆಗ್ತದೆ. ಹಾಗೆ ತುಂಬ ಜನ ಇದ್ದರೆ ತುಂಬ ಗಮ್ಮತ್ತಾಗ್ತದೆ. ಫ್ಯಾಮಿಲೀಸ್ ಅಂತೇಳಿ ನಾವೀಗೆಲ್ಲರೂ ಸೇರಿರೋದು ಫ್ಯಾಮಿಲಿ ಆಗಿ. ಸೊ ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಇನ್ನೊಂದು ಗೇಮ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ತುಂಬ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. Okay. And the next number is number 3. 4 girls ಇಲ್ಲವಾ? ನಮ್ಮ ಈ ನರ್ಸಿಂಗ್ ಜಾಬ್ ಫೀಲ್ಡ್ನಲ್ಲಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಯಾರಿಗೂ ಕೂಡ ಟೈಮ್ ಸಿಗೋದಿಲ್ಲ. ಅವರಿಗೆ ಡೇ ಡ್ಯೂಟಿದೆ, ಅವರಿಗೆ ನೈಟ್ ಇರ್ತದೆ. ಹಾಗೆ ಅದೇ ಥರ ಅಂದರೆ ಎಲ್ಲರೂ ಒಟ್ಟಾಗಿ ಸಿಗ್ತಿದೆ ಅಪರೂಪ. ಹೀಗೆ ಸಾಟರ್ಡೆ ಎಲ್ಲ ಆದರೆ ಓಕೆ ಎಲ್ಲರೂ ಸಿಗ್ತಾರೆ. ಅಂದರೆ ಸಂಡೇ ಸ್ವಲ್ಪ ಜನರಿಗೆ ರಜೆ ಇರ್ತದೆ, ಅಡ್ಜಸ್ಟ್ ಮಾಡಿ ನಾವೆಲ್ಲ ಇವತ್ತು ಈ ಥರ ಪಾರ್ಟೀಸ್ ಮಾಡ್ತಾ ಇದ್ದೀವಿ. ಹಾಗೆಯೇ ಮಾಕ್ಟೇಲ್ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೆ, ತುಂಬ ಟೇಸ್ಟ್ ಆಗಿತ್ತು. ಟೇಸ್ಟ್ ನೋಡೋಣ ಅಂತ ಹೇಳಿದೆ. ತುಂಬ ಟೇಸ್ಟ್ ಆಗಿತ್ತು. ನಮಗಂತೂ ಮಾಡ್ಲಿಕ್ಕೆ ಬರಲ್ಲ. ತುಂಬ ಚೆಂದ ಮಾಡಿದ್ದಾನೆ. ಥ್ಯಾಂಕ್ ಯು ನೇತನು. ಹಾಗೆ ಇನ್ನೊಂದು ಗೇಮ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾನು ಕೂಡ ಟೈರ್ಡ್ ಅಂತ ಆಗಲೇ ಇಲ್ಲ. ತುಂಬಾ ಎಂಜಾಯ್ ಮಾಡ್ತಿದ್ದೆ. ಮಕ್ಕಳು ಕೂಡ ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹೀಗೆಲ್ಲ ಸೇರ್ಬೇಕಾದ್ರೆ ಎಲ್ಲರೂ ಒಂಥರ ಅದೇ ಥರ ಇರಬೇಕಂದ್ರೆ ಕೆಲವರೆಲ್ಲ ಕೊಡ್ತಾರೆ. ಬಟ್ ನಾವಿಂದ ಈ ಗ್ರೂಪಲ್ಲಿ ಎಲ್ಲರೂ ಕೂಡ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡಿದ್ರು. ಅವರು ಕೂಡ ತುಂಬ ಗಮ್ಮತ್ತಾಯಿತು. ಅಂದರೆ ಈ ಥರ ಹೋಗಲೇ ಇಲ್ಲ ಅವ್ರ ಜೊತೆ ಎಲ್ಲ, ಅಂದರೆ ಮಿಂಗಲ್ ಆಗಿತ್ತು. ಬಟ್ ಫಸ್ಟ್ ಟೈಮ್ ಬಂದಾಗ ನೋಡಿದ್ರೆ ನಾವು ಫಸ್ಟ್ ನೋಡ್ತಾ ಇದ್ದೇವೆ ಅಂತೇಳಿ ನಮಗೆ ಆ ಥರ ಫೀಲಿಂಗ್ಸ್ ಬರಲೇ ಇಲ್ಲ. ತುಂಬ ನಮ್ಮದು ಫ್ಯಾಮಿಲಿ ಅಂತಲೇ ಅನ್ನಿಸ್ತು. ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಮ್ಯೂಸಿಕಲ್ ಚೇರ್ಸ್ ಎಲ್ಲ ಇದ್ದಿತ್ತು. ಒಟ್ಟಿನಲ್ಲಿ ಹೇಳೋದಾದ್ರೆ ತುಂಬ ಗಮ್ಮತ್ತಾಯ್ತು. ಮರುದಿನ ಹೇಗೂ ರಜೆ ಇತ್ತಲ್ಲ, ಹಾಗೆ ನಾವು ತುಂಬ ಲೇಟ್ ಕೂಡ ಆಯಿತು ಮಲಗಬೇಕಾದ್ರೆ. ಗಮ್ಮತ್ತು ಮಾಡಿ ಎಲ್ಲ ಮಾತಾಡಿ ಎಲ್ಲ ಸುಸ್ತಾಗಿ ಹೋಗ್ತು ಕಡೆಗೆ. ಮಕ್ಕಳಿಗೂ ಕೂಡ ಮ್ಯೂಸಿಕಲ್ ಚೇರ್ಸ್ ಎಲ್ಲ ಹಾಕಿದ್ರು. ಕಡೆಗೆ ಹೌಸಿ ಗೇಮ್ ಮಾಡೋಣ ಅಂತ ಹೇಳಿ ಅದು ಕೂಡ ಆಟ ಆಡಿದೆ. ಇವನ್ ನನಗೆ ಎಂತ ಕೂಡ ಗೊತ್ತಿಲ್ಲ. ನಮ್ಮದು ರೋಸಿ ಸಿಸ್ಟರ್
ಸಿಸ್ಟರ್ ಇದ್ರು, ಅವರದ್ದು ಮಗ ನನಗೆ ಹೇಳಿಕೊಟ್ಟ ಹೇಗೆ ಅಂತ ಹೇಳಿ. ನನಗೆ ಅದರ ಬಗ್ಗೆ ಗಂಧ ಗಾಳಿ ಕೂಡ ಗೊತ್ತಿಲ್ಲ ಆಯಿತಾ. ಆದರೂ ನಾನೇ ಅದರಲ್ಲಿ ವಿನ್ ಆದೆ, ತುಂಬ ಖುಷಿ ಆಯಿತು. ನಾನು ಫಸ್ಟೇ ಹೇಳಿದ್ದೆ, ಒಂದು ವೇಳೆ ನಾನು ವಿನ್ ಆಗದಿದ್ದರೆ ನನಗೆ ಒಂದು ಬಾಕ್ಸ್ ಕೊಡಬೇಕಾಯ್ತಾ ಅಂತ ಹೇಳಿ. ಸೊ ನನಗೆ ಅದರ ಬಾಕ್ಸ್ ಸಿಗಲಿಲ್ಲ, ಬಟ್ ನಾನು ವಿನ್ ಆಗಿದ್ದಕ್ಕೆ ನನಗೊಂದು ಬಾಕ್ಸ್ ಸಿಕ್ಕಿತ್ತು. ಎಲ್ಲರಿಗೆ ಸಹ ಒಂದೇ ಕ್ವಶನ್ಸ್, ಈಗ ನಂಬರ್ ಬರೆದಿದ್ರು ಕೂಡ ನಮಗೆ ಸಿಗ್ತದಲ್ಲ ಅಂತ ಹೇಳಿ ಎಲ್ಲರೂ ಅದನ್ನೇ ಹೇಳ್ಕೊಂಡು ಆಟ ಆಡ್ತಾ ಇದ್ರು. ನಮ್ಮ ಯೂಟ್ಯೂಬರ್ ರೇಣುಕರ್ ಅವರು ಜಲ್ದಿ ಗೆದ್ದಿದ್ದಾರೆ. ಟಿಕೆಟ್ ಬಂಚದ ನೋಡಿ. ಫೈನಲಿ ನಂಗೆ ಬಂತಲ್ಲ, ಎಲ್ಲರಿಗೂ ಶಾಕ್ ಆಯ್ತು, ಅದು ಹೇಗಪ್ಪ ಸಿಕ್ತು ಅಂತ ಹೇಳಿ. ನಿಜವಾಗಿ ನನಗೆ ಅದು ತಲೆಬುಡ ಎಂತ ಗೊತ್ತಿಲ್ಲ, ಆದರೂ ಕೂಡ ನನಗೆ ಸಿಕ್ತು. ಹಾಗೆ ಫೈನಲ್ ಸ್ವಲ್ಪ ಡಾನ್ಸಸ್ ಎಲ್ಲ ಮಾಡಿದ್ವಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಸುಮನ್ ಮತ್ತು ನೆಲ್ಸನ್ ಫ್ಯಾಮಿಲಿ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಅವರಷ್ಟು ಫುಡ್ಡೆಲ್ಲ ಪ್ರಿಪೇರ್ ಮಾಡಿದರು. ನಾವೆಲ್ಲ ಹೋದದ್ದು ಸಂಜೆ ಡ್ಯೂಟಿ ಮುಗಿಸಿ, ಬಟ್ ಬೆಳಗ್ಗೆಯಿಂದ ಅವರೇ ಎಲ್ಲ ಫುಡ್ಸ್ ಏನೆಲ್ಲ ನಾವು ನಾನ್ ವೆಜ್ ಐಟಮ್ಸ್, ವೆಜ್ ಐಟಮ್ಸ್ ಎಲ್ಲ ಏನೆಲ್ಲ ಉಂಟು ನೋಡಿ ಎಲ್ಲ ಅವರೇ ಪ್ರಿಪೇರ್ ಮಾಡಿದ್ದು. ನಿಜವಾಗ್ಲೂ ಸುಮನ್ ಮತ್ತು ನೆಲ್ಸನ್ ಹಾಗೆ ಸುಮನ್ ಆಂಟಿ ಅವರೆಲ್ಲ ಇಬ್ಬರು ಹೆಲ್ಪ್ ಮಾಡಿದ್ರು ಕುಕಿಂಗಿಗೆ. ಅವಳ ಅಮ್ಮ ಹಾಗೆ ಎಲ್ಲ ಅವಳ ಕಸಿನ್ಸ್ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಕಡೆಗೆ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಪಟರಸಿ ನಮ್ಮ ಡ್ಯಾನ್ಸ್ ಎಲ್ಲ ಆಯಿತು. ಡ್ಯಾನ್ಸ್ ಅಂದರೆ ಗೊತ್ತುಂಟಲ್ಲ, ಒಟ್ಟಾರೆ ಡ್ಯಾನ್ಸ್ ಎಲ್ಲ ಹೋಗಿ ಮಾಡ್ತಾ ಇರೋದು. ಆದರೂ ತುಂಬ ಗಮ್ಮತ್ತಾಯ್ತಾಯ್ತಾ, ಅಂತೂ ಇಂತೂ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. ಕೊನೆ ತನಕ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ಅಪರೂಪಕ್ಕೆ ಒಂದೊಂದು ಪಾರ್ಟಿ ಎಲ್ಲ ಇಟ್ಟರೆ ನಮಗೂ ಕೂಡ ಸ್ವಲ್ಪ ಮೈಂಡೆಲ್ಲ ಫ್ರೀ ಆಗ್ತದೆ. ಔಟಿಂಗ್ ಎಲ್ಲ ಕೆಲವರೆಲ್ಲ ವೀಕೆಂಡ್ ಬಂದ ತಕ್ಷಣ ಔಟಿಂಗ್ ಎಲ್ಲಿಗಾದ್ರೂ ಹೋಗ್ತಾರೆ, ರೆಸಾರ್ಟ್ಗೆ ಆ ಥರ. ಬಟ್ ನಾವು ಇಲ್ಲೇ ನಿಂತ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಸುಮನಂದು ಆಂಟಿ ತುಂಬ ಕಾಮಿಡಿ ಇದ್ರಪ್ಪ, ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ರು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ಅಂಥವರೆಲ್ಲ ಇದ್ದರೆ ಟೈಮ್ ಸ್ಪೆಂಡ್ ಆದದೇ ಗೊತ್ತಾಗೋದಿಲ್ಲ. ಸೊ ಎಲ್ಲರದ್ದು ಕೂಡ ಈಕ್ವಲ್ ಆಗಿತ್ತು ಮೈಂಡೆಲ್ಲ. ಸೊ ಹಾಗಾಗಿ ನಮಗೆ ಎಂಜಾಯ್ ಮಾಡಲಿಕ್ಕೂ ಕೂಡ ತುಂಬಾ ಖುಷಿ ಆಯಿತು.